ಸ್ನೇಹಿತರೆ, ಒಂದು ಬಾರಿ ಯಮರಾಜರು ಹಾಗೆ ಚಿತ್ರಗುಪ್ತರು ಯಮಪುರಿಯಲ್ಲಿ ಕುಳಿತುಕೊಂಡು ಒಂದು ಚರ್ಚೆಯನ್ನ ಮಾಡ್ತಿದ್ರು. ಆಗ ಚಿತ್ರಗುಪ್ತರು ಯಮರಾಜರ ಬಳಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಹೇ ಪ್ರಭುಗಳೇ, ಯಾವ ಕಾರಣದಿಂದಾಗಿ ಮನುಷ್ಯರಿಗೆ ಅಕಾಲಿಕ ಮೃತ್ಯು ಆಗುತ್ತದೆ? ಯಾವ ಮನುಷ್ಯರಿಗೆ ಸಂತಾನ ಸಿಗೋದಿಲ್ಲ? ಕೆಲವು ಮನುಷ್ಯರ ಮೃತ್ಯು ಶಿಶುವಿನ ಅವಸ್ಥೆಯಲ್ಲಿ ಯಾಕೆ ಆಗುತ್ತದೆ? ಇವುಗಳ ಹಿಂದೆ ಇರುವ ಕಾರಣವಾದರೂ ಏನು ಎಂದರು. ಆಗ ಯಮರಾಜರು ಚಿತ್ರಗುಪ್ತರಿಗೆ ಹೇಳಿದರು, ಹೇ ಚಿತ್ರಗುಪ್ತರೇ, ನೀವು ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೀರಾ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮನುಷ್ಯರ ಹವ್ಯಾಸಗಳಲ್ಲೇ ಅಡಗಿದೆ. ಮನುಷ್ಯರು ಯಾವ ಪ್ರಕಾರದಲ್ಲಿ ಆಚರಣೆಗಳನ್ನು ಮಾಡ್ತಾರೋ ಅದರ ಪ್ರಕಾರವೇ ಅವರಿಗೆ ಸುಖ ದುಃಖಗಳು ಸಿಗುತ್ತವೆ. ಮನುಷ್ಯನ ಅಕಾಲಿಕ ಮೃತ್ಯು ಆಗುವುದರ ಹಿಂದೆಯೂ ಕೂಡ ಅವರ ಹವ್ಯಾಸಗಳೇ ಕಾರಣವಾಗಿರುತ್ತದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸುವ ಮುನ್ನ ನಾನು ನಿನಗೆ ಅತ್ಯಂತ ಮಹತ್ವಪೂರ್ಣವಾದ ಕಥೆಯನ್ನ ಹೇಳ್ತೇನೆ. ಈ ಕಥೆಯಿಂದ ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಹಾಗಾಗಿ ಈ ಕಥೆಯನ್ನ ಶ್ರದ್ಧೆಯಿಂದ ಕೇಳಿ. ಸ್ನೇಹಿತರೆ, ಯಮರಾಜರು ಚಿತ್ರಗುಪ್ತರಿಗೆ ಯಾವ ಕಥೆಯನ್ನ ಹೇಳ್ತಾರೋ ಆ ಕಥೆಯನ್ನೇ ನಿಮಗೂ ಕೂಡ ಹೇಳ್ತೇವೆ. ಈ ಕಥೆಯಲ್ಲಿ ಮನುಷ್ಯನ ಆಚರಣೆ ವಿಚರಣೆ, ಒಳ್ಳೆಯ ಮತ್ತು ಕೆಟ್ಟ ಹವ್ಯಾಸಗಳ ಜೊತೆಗೆ ಜನ್ಮ ಮೃತ್ಯು ವಿಷಯದ ಬಗ್ಗೆ ತುಂಬಾನೇ ಮಹತ್ವಪೂರ್ಣವಾದ ಜ್ಞಾನವನ್ನ ನೀಡಲಾಗಿದೆ. ಹಾಗಾಗಿ ಈ ಕಥೆಯನ್ನ ನೀವು ಯಾವುದೇ ಕಾರಣಕ್ಕೂ ಅರ್ಧ ಅಥವಾ ಅಪೂರ್ಣವಾಗಿ ಕೇಳಬಾರದು. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಮಹಾದೇವ್ ಎಂದು ಕಮೆಂಟ್ಸ್ ಮಾಡಿ. ಹಾಗೆ ಸ್ನೇಹಿತರೆ, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಮರಾಜರು ಈ ರೀತಿಯಾಗಿ ಹೇಳ್ತಾರೆ, ಹೇ ಚಿತ್ರಗುಪ್ತರೇ, ಇದು ಒಂದು ಸಮಯದ ಮಾತಾಗಿದೆ. ಮಧ್ಯ ದೇಶದಲ್ಲಿ ಒಂದು ಸುಂದರವಾದ ನಗರವಿತ್ತು. ಆ ಊರಿನಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಕೂಡ ಇದ್ದ. ಆತನ ಹೆಸರು ಗುಣವರ್ಧನ್. ಈತ ತುಂಬ ಶ್ರಮ ಪಡುವಂತ ವ್ಯಕ್ತಿಯಾಗಿದ್ದ. ಈತ ತನ್ನ ಶ್ರಮದಿಂದ ತುಂಬ ಹಣವನ್ನ ಕೂಡಿಸಿದ. ಈತ ತುಂಬ ದೊಡ್ಡದಾಗಿರುವ ವ್ಯಾಪಾರವನ್ನ ನಡೆಸ್ತಿದ್ದ. ಇದರ ಜೊತೆಗೆ ಹೊಲ ಗದ್ದೆ ಕೂಡ ಇತ್ತು. ಇಡೀ ಊರಿನಲ್ಲಿ ಗುಣವರ್ಧನ್ ಅಂತ ಶ್ರೀಮಂತ ವ್ಯಕ್ತಿ ಬೇರೆ ಯಾರೂ ಇರಲಿಲ್ಲ. ಅದೃಷ್ಟವತಿವರಿಗೆ 3 ಒಳ್ಳೆಯ ಗಂಡು ಮಕ್ಕಳಿದ್ದರು, 2 ಹೆಣ್ಣು ಮಕ್ಕಳಿದ್ದರು. ಗುಣವರ್ಧನ್ ಅವರ 3 ಗಂಡು ಮಕ್ಕಳು ಮತ್ತು 3 ಹೆಣ್ಣು ಮಕ್ಕಳ ಮದುವೆ ಕೂಡ ಆಗಿತ್ತು. ಗುಣವರ್ಧನ್ ಅವರ 3 ಗಂಡು ಮಕ್ಕಳು ಇವರೊಡನೆ ಇರ್ತಿದ್ರು. ಇವರ ಕೆಲಸ ಕಾರ್ಯಗಳಲ್ಲಿ ಅವರು ಸಹಾಯವನ್ನ ಮಾಡ್ತಿದ್ರು. ಗುಣವರ್ಧನ್ ಅವರ ದೊಡ್ಡ ಮಗ ಕಿರಣ್ ತುಂಬಾನೇ ತಿಳುವಳಿಕೆ ಉಳ್ಳವನು, ಹಾಗೆ ಬುದ್ಧಿವಂತ ಕೂಡ. ಇವನು ತಮ್ಮ ತಂದೆಯ ಎಲ್ಲ ಕೆಲಸ ಕಾರ್ಯಗಳನ್ನ ನೋಡ್ಕೊಳ್ತಿದ್ದ. ಚಿಕ್ಕ ಪುತ್ರ ವಿನಾಯಕ ಹೊಲ ಗದ್ದೆಗಳನ್ನ ನೋಡ್ತಿದ್ದ, ತೋಟದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದ. ಮೂರನೆಯವನು ಎಲ್ಲಕ್ಕಿಂತ ಚಿಕ್ಕ ಮಗ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದ. ಗುಣವರ್ಧನ್ ಅವರ 2 ಗಂಡು ಮಕ್ಕಳಿಗೆ ಮದುವೆ ಆಗಿತ್ತು. ಚಿಕ್ಕ ಮಗನ ವಿದ್ಯಾಭ್ಯಾಸ ಮುಗಿದ ನಂತರ ಆತನ ಮದುವೆ ಕೂಡ ಮಾಡಿದ್ರು. ಆತನನ್ನು ಕೂಡ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸೇರ್ಪಡಿಸಿಕೊಂಡ್ರು. ಭಗವಂತನ ಕೃಪೆಯಿಂದ ಎಲ್ಲವೂ ಸರಿಯಾಗೇ ಇತ್ತು. ಕೆಲವು ವರ್ಷಗಳು ಕಳೆದವು. ಗುಣವರ್ಧನ್ ಅವರ ಮಗ ಅವರ ವ್ಯಾಪಾರವನ್ನ ಇನ್ನಷ್ಟು ಹೆಚ್ಚಿಸಿದ ಮತ್ತು ಯಾವಾಗ ಗುಣವರ್ಧನ್ ಅವರ ಮೃತ್ಯುವಿನ ಸಮಯ ಹತ್ತಿರಕ್ಕೆ ಬಂತೋ ಆಗ ಅವರು ತನ್ನ ಸಂಪತ್ತನ್ನ ಭಾಗ ಮಾಡಲು ಯೋಚನೆ ಮಾಡ್ತಾರೆ. ಹಾಗೆಯೇ ತನ್ನ 3 ಮಕ್ಕಳಿಗೂ ಸರಿಯಾಗಿ ಭಾಗ ಮಾಡಿ ತನ್ನ ಎಲ್ಲ ಸಂಪತ್ತನ್ನ ತನ್ನ 3 ಮಕ್ಕಳಿಗೆ ಹಂಚ್ತಾರೆ. ನಂತರ ತುಂಬಾನೇ ಖುಷಿಯಿಂದ ಅವರು ತಮ್ಮ ಮೃತ್ಯುವನ್ನ ಸ್ವೀಕಾರ ಮಾಡ್ತಾರೆ. ಗುಣವರ್ಧನ್ ಅವರ ಮೃತ್ಯುವಿನ ನಂತರ ಅವರ 3 ಮಕ್ಕಳು ತಮಗೆ ಸಿಕ್ಕ ಸಂಪತ್ತನ್ನ ಸಂಭಾಳಿಸಿಕೊಂಡು ಹೋಗಲು ಶುರು ಮಾಡ್ತಾರೆ. ಹೀಗೆ ಸಮಯ ಕಳೆಯುತ್ತದೆ. ಗುಣವರ್ಧನ್ ಅವರ ಮಕ್ಕಳು ತಮ್ಮ ತಮ್ಮ ಮನೆಗಳಲ್ಲಿ ಪ್ರತಿ ವರ್ಷ ತಮ್ಮ ತಂದೆಯ ಶ್ರಾದ್ದವನ್ನ ಮಾಡ್ತಾರೆ. ನದಿಗೆ ಹೋಗಿ ದರ್ಪಣ ಕೂಡ ಬಿಡ್ತಾರೆ. ಇದರಿಂದ ಗುಣವರ್ಧನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಉದ್ದೇಶ ಅವರದ್ದಾಗಿತ್ತು. ಗುಣವರ್ಧನ್ ಅವರ ದೊಡ್ಡ ಮಗನಿಗೆ 3 ಸುಂದರವಾದ ಗಂಡು ಮಕ್ಕಳು ಹುಟ್ಟುತ್ತಾರೆ. ನಂತರ ಚಿಕ್ಕ ಮಗನಿಗೆ 2 ಗಂಡು ಮಕ್ಕಳು, 1 ಹೆಣ್ಣು ಮಗು ಜನಿಸುತ್ತೆ. ಎಲ್ಲಕ್ಕಿಂತ ಚಿಕ್ಕ ಮಗನಿಗೆ ಯಾವ ಸಂತಾನ ಇರೋದಿಲ್ಲ. ತುಂಬ ವರ್ಷಗಳೇ ಕಳೆದವು, ಆದರೆ ತುಂಬ ಚಿಕ್ಕ ಮಗನಿಗೆ ಯಾವುದೇ ಮಕ್ಕಳು ಹುಟ್ಟಲಿಲ್ಲ. ಅವರು ಹಲವಾರು ಉಪಾಯಗಳನ್ನು ಕೂಡ ಮಾಡಿದ್ರು, ಆದರೆ ಅವರಿಗೆ ಯಾವತ್ತಿಗೂ ಸಂತಾನ ಸುಖ ಸಿಗೋದಿಲ್ಲ. ಈ ಕಾರಣದಿಂದ ಅವರು ಸದಾ ದುಃಖದಲ್ಲಿ ನಿರಾಶೆಯಲ್ಲಿ ಇರಲು ಶುರು ಮಾಡಿದ್ರು. ಕೆಲವು ವರ್ಷಗಳು ಕಳೆದ ನಂತರ ಗುಣವರ್ಧನ್ ಅವರ ಚಿಕ್ಕ ಮಗನ ಆರೋಗ್ಯ ಹದಗೆಡಲು ಶುರುವಾಗುತ್ತೆ. ಅವರು ತನ್ನ ಆರೋಗ್ಯ ಸುಧಾರಿಸಲು ತಮ್ಮ ಬಳಿ ಇದ್ದ ಸಂಪತ್ತನ್ನೆಲ್ಲ ಖರ್ಚು ಮಾಡಿದ್ರು. ದೂರನಿಂದ ವೈದ್ಯರನ್ನ ಕರೆಸಿ ತಮ್ಮ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ರು. ಅನಾರೋಗ್ಯದ ಕಾರಣದಿಂದ ಅವರು ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ
ಬಗ್ಗೆ ಗಮನ ಹರಿಸೋದಿಲ್ಲ. ಹಾಗಾಗಿ ಇವರ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತು. ಇವರು ಹಲವಾರು ಬಾರಿ ತಮ್ಮ ಅಣ್ಣಂದಿರ ಬಳಿ ಸಹಾಯವನ್ನ ಕೇಳ್ತಾರೆ. ಅವರಿಂದ ಉದರಿ ಹಣವನ್ನ ಪಡ್ಕೊಂಡು ಜೀವನ ನಡೆಸಲು ಶುರು ಮಾಡ್ತಾರೆ. ಹಲವಾರು ವೈದ್ಯರಿಗೆ ತೋರಿಸಿದ ನಂತರವೂ ಇವನ ಆರೋಗ್ಯ ಸರಿ ಹೋಗೋದಿಲ್ಲ. ಈ ಕಾರಣದಿಂದ ಅವನು ತುಂಬಾ ದುಃಖದಲ್ಲೇ ಇದ್ದನು. ಇವನ ಅಣ್ಣಂದಿರು ಕೂಡ ಇವನಿಗೆ ಸಹಾಯ ಮಾಡಿ ಮಾಡಿ ಸುಸ್ತಾಗಿದ್ರು. ಹಾಗಾಗಿ ಅವರು ಸಹಾಯ ಮಾಡೋದನ್ನೇ ನಿಲ್ಲಿಸ್ಬಿಟ್ರು. ಯಾಕಂದ್ರೆ ಇವನು ತಮ್ಮ ದೊಡ್ಡ ಅಣ್ಣಂದಿರ ಬಳಿ ಸರಿಯಾಗಿ ವರ್ತಿಸೋದಿಲ್ಲ. ಇವರು ತಮ್ಮ ಅಣ್ಣಂದಿರ ಉನ್ನತಿಯನ್ನ ನೋಡಿ ಹೊಟ್ಟೆ ಉರಿದುಕೊಳ್ಳಲು ಶುರು ಮಾಡಿದ. ಅವರ ಮೇಲೆ ದ್ವೇಷ ಕಾರಲು ಶುರು ಮಾಡಿದ. ಈ ಕಾರಣದಿಂದ ಇವನು ಇನ್ನಷ್ಟು ದುಃಖದಲ್ಲಿರಲು ಶುರು ಮಾಡ್ತಾನೆ. ಒಂದು ದಿನ ಅಚಾನಕವಾಗಿ ಇವನ ಮೃತ್ಯು ಆಯಿತು. ನಂತರ ಯಮದೂತರು ಇವನನ್ನ ಕರೆದುಕೊಂಡು ಹೋಗಲು ಅವನ ಬಳಿ ಬರ್ತಾರೆ. ಯಮದೂತರು ಅವನ್ನ ಎಳೆದುಕೊಂಡು ಯಮಪುರಿಗೆ ಹೋಗ್ತಾರೆ. ನಂತರ ಯಮಪುರಿಗೆ ಬಂದು ತಲುಪಿದಾಗ ಅವನನ್ನ ಯಮರಾಜರ ಮುಂದೆ ನಿಲ್ಲಿಸ್ತಾರೆ. ಅಲ್ಲಿ ಹೋದ ನಂತರ ಆ ಚಿಕ್ಕ ಮಗನು ಅಳುತ್ತಾ ಯಮರಾಜನಿಗೆ ಪ್ರಶ್ನೆ ಮಾಡ್ತಾನೆ, ಹೇ ಯಮರಾಜರೇ, ನಾನು ಅಂತ ಯಾವ ಪಾಪ ಮಾಡಿದ ಕಾರಣ ಈ ದಿನಗಳನ್ನ ನಾನು ನೋಡಬೇಕಾಗಿದೆ? ನಾನು ಒಳ್ಳೆಯ ವ್ಯಕ್ತಿಯಾಗಿದ್ದೆ, ಆದರೆ ಯಾವ ಕಾರಣದಿಂದ ನನ್ನನ್ನ ರೋಗಗಳು ಆವರಿಸಿದವು? ಯಾಕೆ ಈ ರೀತಿ ನನ್ನದೆಲ್ಲ ನಷ್ಟವಾಯಿತು ಅಂತ ಪಾಪವಾದರೂ ಏನು ಎಂದನು. ನಂತರ ಯಮರಾಜರು ಹೇಳ್ತಾರೆ, ಅರೆ ಮೂರ್ಖ, ನೀನು ನಿನ್ನ ಜೀವನದಲ್ಲಿ ತುಂಬ ತಪ್ಪುಗಳನ್ನು ಮಾಡ್ತಿದ್ಯಾ. ನಿನ್ನ ಕೆಟ್ಟ ಹವ್ಯಾಸಗಳ ಕಾರಣದಿಂದಲೇ ನೀನು ಈ ದಿನಗಳನ್ನು ನೋಡ್ತಿದ್ದೀಯಾ. ನಿನ್ನ ಅಕಾಲಿಕ ಮೃತ್ಯುವಿಗೆ ನೀನೇ ಕಾರಣವಾಗಿದ್ಯಾ. ಈಗ ನಾನು ನಿನಗೆ ಶಾಸ್ತ್ರಗಳ ಯಾವ ನಿಯಮಗಳನ್ನು ಉಲ್ಲಂಘಿಸಿದೆಯಾ ಎಂದು ಹೇಳ್ತೇನೆ. ಈ ಕಾರಣಗಳಿಂದ ನಿನ್ನ ದಶೆ ಈ ರೀತಿಯಾಗಿದೆ. ಯಾವ ಮನುಷ್ಯರು ಶಾಸ್ತ್ರಗಳನ್ನ ನಿಯಮಗಳನ್ನ ಉಲ್ಲಂಘಿಸ್ತಾರೋ ಅವರ ಸ್ಥಿತಿ ಕೂಡ ನಿನ್ನ ರೀತಿಯ ಆಗ್ತದೆ. ಯಮರಾಜರು ಆ ಚಿಕ್ಕ ಮಗನಿಗೆ ಹೇಳ್ತಾರೆ, ಮನುಷ್ಯರು ಯಾವತ್ತಿಗೂ ತಮ್ಮ 5 ಅಂಗಗಳನ್ನ ಸ್ವಚ್ಛಗೊಳಿಸಿದ ನಂತರವೇ ಊಟವನ್ನ ಮಾಡಬೇಕು. ತಮ್ಮ 2 ಕಾಲ್ಗಳು, ಕೈಗಳು ಜೊತೆಗೆ ತಮ್ಮ ಬಾಯಿಯನ್ನ ತೊಳೆದುಕೊಂಡ ನಂತರವೇ ಊಟ ಮಾಡೋದು ಸರಿಯಾಗುತ್ತದೆ. ಮನುಷ್ಯನ ಶರೀರದಿಂದ ರೋಗಗಳು ದೂರವಿರ್ತವೆ. ನಂತರ ವ್ಯಕ್ತಿಯು ದೀರ್ಘಾಯು ಆಗ್ತಾನೆ. ಆದ್ರೆ ನೀನು ನಿನ್ನ ಅಂಗಗಳನ್ನ ಸ್ವಚ್ಛಗೊಳಿಸದೆ ಊಟವನ್ನ ಮಾಡಿದ್ದೀಯಾ. ಊಟ ಮಾಡುವ ಮುನ್ನ ಭಗವಂತನಿಗೆ ಧನ್ಯವಾದವನ್ನ ತಿಳಿಸಿ ಊಟ ಮಾಡಬೇಕು. ಜಗತ್ತಿನ ಎಲ್ಲ ಪ್ರಾಣಿಗಳಿಗೆ ಊಟ ಸಿಗಲಿ ಎಂದು ಪ್ರಾರ್ಥನೆ ಕೂಡ ಮಾಡಬೇಕು. ಈ ರೀತಿಯಾಗಿ ಅನ್ನಪೂರ್ಣೇಶ್ವರಿಗೆ ನಮಸ್ಕಾರವನ್ನ ಮಾಡಿ ಊಟವನ್ನ ಮಾಡಿದರೆ ಮನುಷ್ಯನಿಗೆ ಯಾವ ಪಾಪ ಕೂಡ ಅಂಟೋದಿಲ್ಲ. ಆದರೆ ನೀನು ಇಂಥ ಯಾವುದೇ ಕಾರ್ಯವನ್ನ ಮಾಡಿಲ್ಲ. ಯಾವತ್ತಿಗೂ ನೀನು ಈಶ್ವರನಿಗೆ ಧನ್ಯವಾದವನ್ನ ಹೇಳಿಲ್ಲ. ನೀನು ಯಾವತ್ತಿಗೂ ಪ್ರಾಣಿಗಳಿಗೆ ಆಹಾರವನ್ನ ನೀಡಿಲ್ಲ. ಯಾವತ್ತಿಗೂ ನಿನ್ನ ಮನೆ ಬಾಗಿಲಿಗೆ ಹಸಿವು ಎಂದು ಬಂದವರಿಗೆ ಅನ್ನವನ್ನ ನೀಡಿಲ್ಲ. ಇದೇ ಕಾರಣದಿಂದ ನಿನ್ನ ಗತಿ ಈ ರೀತಿಯಾಗಿದೆ. ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡೋದು ಶ್ರೇಷ್ಠವಾಗಿರುತ್ತದೆ. ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡೋದ್ರಿಂದ ಮನುಷ್ಯನ ಶರೀರದಲ್ಲಿ ರೋಗಗಳು ಉತ್ಪತ್ತಿಯಾಗುತ್ತದೆ. ನಂತರ ಅವರ ಆಯಸ್ಸು ಕಡಿಮೆಯಾಗುತ್ತದೆ. ನೀನು ಯಾವಾಗಲೂ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡ್ತಿದ್ದೆ. ಇದೇ ಕಾರಣದಿಂದ ನಿನ್ನ ದೇಹದಲ್ಲಿ ರೋಗಗಳು ಹುಟ್ಟಿದವು. ಶಾಸ್ತ್ರ ಪುರಾಣಗಳು ಈ ರೀತಿ ಕೂಡ ಹೇಳ್ತವೆ. ಮನೆಯ ಹೊಸ್ತಿಲ ಮೇಲೆ ಕುಳಿತು ಸಹ ಊಟ ಮಾಡಬಾರ್ದು. ಆದರೆ ನೀನು ಈ ನಿಯಮವನ್ನ ಕೂಡ ಪಾಲಿಸಲಿಲ್ಲ. ಇದರಿಂದ ನಿನ್ನ ಧನ ಸಂಪತ್ತು ನಷ್ಟವಾಯಿತು. ಹೊಸ್ತಿಲ ಮೇಲೆ ಕುಳಿತು ಊಟ ಮಾಡಿದರೆ ಧನ ಸಂಪತ್ತಿನ ನಾಶವಾಗುತ್ತದೆ. ಯಮರಾಜರು ಹೇಳ್ತಾರೆ, ಈ 3 ಪ್ರಕಾರದ ಊಟಗಳನ್ನ ಮನುಷ್ಯರು ಮಾಡಲೇಬಾರದು ಎಂದು. ಮೊದಲನೆಯದಾಗಿ, ಯಾರು ಆಹಾರದ ತಟ್ಟೆಯ ಮೇಲೆ ದಾಟಿ ಹೋಗಿರ್ತಾರೋ ಅಥವಾ ಅದಕ್ಕೆ ತಮ್ಮ ಕಾಲುಗಳನ್ನು ಸ್ಪರ್ಶ ಮಾಡಿರ್ತಾರೋ ಅಂತಹ ಆಹಾರವನ್ನು ಯಾವತ್ತಿಗೂ ಸೇವಿಸಬಾರದು. ಇಂಥ ಆಹಾರ ಅಶುದ್ಧವಾಗುತ್ತದೆ. ಇಂಥ ಆಹಾರವನ್ನು ಪಶು ಪಕ್ಷಿಗಳಿಗೆ ತಿನ್ನಿಸಬಹುದು. ಬೇರೆಯವರು ದಾಟಿ ಹೋದ ಆಹಾರವನ್ನು ಸೇವಿಸುವುದರಿಂದ ಮನುಷ್ಯನ ಆಯಸ್ಸು ಕಡಿಮೆಯಾಗುತ್ತದೆ. ಶರೀರದಲ್ಲಿ ಭಿನ್ನ ರೀತಿಯ ರೋಗಗಳು ಉತ್ಪತ್ತಿಯಾಗುತ್ತದೆ. ಎರಡನೆಯದಾಗಿ, ಆಹಾರದಲ್ಲಿ ಏನಾದರೂ ಕೂದಲು ಕಂಡು ಬಂದರೆ ಅಂಥ ಆಹಾರ ತ್ಯಾಜ್ಯವಾಗುತ್ತದೆ. ಒಂದು ವೇಳೆ ಆಹಾರದಲ್ಲಿ ಕೂದಲನ್ನು ಕಂಡು ಬಂದರೆ ಅದನ್ನು ಯಾವತ್ತಿಗೂ ನೈವೇದ್ಯದ ರೂಪದಲ್ಲಿ ಈಶ್ವರನಿಗೆ ಅರ್ಪಿಸಬಾರದು. ಮೂರನೆಯದಾಗಿ ಯಮರಾಜರು ಹೇಳ್ತಾರೆ, ಬೇರೆಯವರಿಗೆ ನೀಡಿದ ಆಹಾರವನ್ನು ಸಹ ಸೇವಿಸಬಾರದು. ಯಾವ ಮನುಷ್ಯರು ಬೇರೆಯವರ ಆಹಾರವನ್ನು ಕಸಿದುಕೊಂಡು ತಿಂತಾರೋ ಅಥವಾ ಬೇರೆಯವರಿಗೆ ನೀಡದೆ
ಸ್ವತಃ ತಾವೇ ಸೇವಿಸ್ತಾರೋ ಅವರ ಮೇಲೆ ತಾಯಿ ಅನ್ನಪೂರ್ಣೇಶ್ವರಿ ಸಿಟ್ಟಾಗ್ತಾರೆ. ಆಹಾರವನ್ನು ಎಲ್ಲರೊಂದಿಗೆ ಹಂಚಿಕೊಂಡು ತಿನ್ನಬೇಕು. ಬೇರೆಯವರ ಭಾಗದ ಆಹಾರವನ್ನು ಸೇವಿಸಿದರೆ ಅವರ ಪುಣ್ಯಕರ್ಮ ನಷ್ಟವಾಗುತ್ತದೆ. ಆದರೆ ನೀನು ಇವುಗಳಲ್ಲಿ ಯಾವ ನಿಯಮವನ್ನು ಕೂಡ ಪಾಲಿಸಲಿಲ್ಲ. ಇದೇ ಕಾರಣದಿಂದ ನಿನ್ನ ಆಯಸ್ಸು ಕಡಿಮೆಯಾಗಿದೆ. ಶಾಸ್ತ್ರಗಳ ಅನುಸಾರವಾಗಿ ದಿನದ ಸಮಯದಲ್ಲಿ ಉತ್ತರ ದಿಕ್ಕಿನತ್ತ ತಮ್ಮ ಮುಖವನ್ನ ಮಾಡಿ ಮಲಮೂತ್ರವನ್ನ ಮಾಡಬೇಕು. ಮಲಮೂತ್ರ ಮಾಡುವ ಸಮಯದಲ್ಲಿ ಯಾವತ್ತಿಗೂ ತಮ್ಮ ತಲೆಯನ್ನ ಕೆಳಮುಖ ಮಾಡಿ ಮಾಡಬೇಕು. ಯಾವುದೇ ಮರದ ಕೆಳಗಡೆ, ಬಾವಿ ಹತ್ತಿರ, ನದಿಯ ದಡದ ಪಕ್ಕದಲ್ಲೇ, ಗೋಶಾಲೆಯ ಹತ್ತಿರ, ದೇವ ಮಂದಿರಗಳ ಬಳಿ, ಅಗ್ನಿಯ ಹತ್ತಿರ, ಜೊತೆಗೆ ಸ್ಮಶಾನದ ಭೂಮಿಯ ಹತ್ತಿರವೂ ಮಲಮೂತ್ರ ವಿಸರ್ಜನೆ ಮಾಡಬಾರದು. ಯಾವತ್ತಿಗೂ ಯಾರಾದರೂ ಸ್ತ್ರೀ, ಗುರು, ದೇವತಾ, ದೇವಸ್ಥಾನ ಮತ್ತು ನೀರಿನತ್ತ ಮುಖ ಮಾಡಿ ಆಕಾಶದಲ್ಲಿ ಗ್ರಹಗಳನ್ನು, ನಕ್ಷತ್ರಗಳನ್ನು ನೋಡುತ್ತಾ ಮಲಮೂತ್ರಗಳನ್ನು ಮಾಡೋದು ತಪ್ಪು. ರಾತ್ರಿ ಸಮಯದಲ್ಲಿ ಚಂದ್ರ ಮತ್ತು ಅಗ್ನಿಯನ್ನು ನೋಡುತ್ತಾ ಮಲಮೂತ್ರವನ್ನು ಮಾಡಬಾರದು. ಇದರಿಂದ ದುಃಖ, ಸಂಕಟಗಳು ಬರ್ತವೆ. ಮತ್ತೆ ಹೇಳ್ತಾರೆ, ಯಾವತ್ತಿಗೂ ಮನುಷ್ಯರು ನಿರ್ವಸ್ತ್ರವಾಗಿ ಸ್ನಾನ ಮಾಡಬಾರದು. ಇದರಿಂದ ಪಿತೃದೇವರು ಸಿಟ್ಟಾಗ್ತಾರೆ ಎಂದು ಈ ರೀತಿಯಾಗಿ ಯಮರಾಜರು ಆ ಚಿಕ್ಕ ಮಗನಿಗೆ ಹಲವಾರು ಜ್ಞಾನವನ್ನು ಕೊಡ್ತಾರೆ ಮತ್ತು ಯಮದೂತರಿಗೆ ಹೇಳಿ ಅವರನ್ನ ನರಕಕ್ಕೆ ಕರೆದುಕೊಂಡು ಹೋಗಲು ಆದೇಶವನ್ನು ನೀಡ್ತಾರೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಎಂದು ಕಮೆಂಟ್ಸ್ ಮಾಡಿ. ಹಾಗೆ ಸ್ನೇಹಿತರೆ, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.